ಟಿ20 ವಿಶ್ವಕಪ್ ರೋಚಕ ಘಟ್ಟವನ್ನು ತಲುಪಿದೆ. ಇವತ್ತು ಇಂಡಿಯಾದ ಪಾಲಿಗೆ ಡೂ ಆರ್ ಡೈ ಮ್ಯಾಚ್. ಸೆಮಿಫೈನಲ್ ಅನ್ನು ಪ್ರವೇಶಿಸಬೇಕು, ಕಪ್ ಎತ್ತುವ ಆಸೆ ಜೀವಂತವಾಗಿರಬೇಕು ಅಂದರೆ ಜಿಂಬಾಬ್ವೆ ವಿರುದ್ಧ ಇವತ್ತು ಗೆಲ್ಲಲೇಬೇಕಾದಂತಹ ಪರಿಸ್ಥಿತಿ ಟೀಮ್ ಇಂಡಿಯಾಗೆ ಸೃಷ್ಟಿಯಾಗಿದೆ. ಹಾಗಾದರೆ ಸಿದ್ಧತೆ ಹೇಗಿದೆ, ಏನೆಲ್ಲ ಟೀಮ್ನಲ್ಲಿ ಬದಲಾವಣೆ ಆಗಿದೆ, ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಟೀಮ್ ಇಂಡಿಯಾಗಿಂದು ನಿರ್ಣಾಯಕ ದಿನ. ಗೆದ್ದರೆ ಸೆಮೀಸ್, ಸೋತರೆ ಮನೆಗೆ ವಾಪಸ್. ಗೆಲುವಿನ ಜೊತೆ ರನ್ ರೇಟ್ ಹೆಚ್ಚಿಸೋ ಸವಾಲು. ಬ್ಯಾಟಿಂಗ್ ವೈಫಲ್ಯ, ತವರು ಮೈದಾನದ ಒತ್ತಡ. ಟಿ20 ವಿಶ್ವಕಪ್ ಆರಂಭದಲ್ಲಿ ಅಬ್ಬರಿಸಿ ಪ್ರತಿಯೊಬ್ಬರ ಹಾಟ್ ಫೇವರಿಟ್ ಆಗಿದ್ದ ಟೀಂ ಇಂಡಿಯಾ ಸೂಪರ್ 8 ಪ್ರವೇಶಿಸುತ್ತಿದ್ದಂತೆ ವೈಫಲ್ಯ ಅನುಭವಿಸುತ್ತಿದೆ. ಸೆಮಿಫೈನಲ್ ತಲುಪಲು ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯೆ ಇಂದು ಜಿಂಬಾಬ್ವೆ ತಂಡವನ್ನ ಎದುರಿಸುತ್ತಿದ್ದು ಕೇವಲ ಗೆಲುವಿಗೆ ಮಾತ್ರ ಅಲ್ಲದೆ ರನ್ ರೇಟ್ಗಾಗಿಯೂ ಹೋರಾಟ ಮಾಡಬೇಕಿದೆ. ಹೌದು, ಸೂಪರ್ 8 ಮೊದಲ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧದ ಸೋಲು ಭಾರತ ತಂಡಕ್ಕೆ ಸಂಕಷ್ಟ ತಂದೊಡ್ಡಿದೆ. ಮೊದಲ ಪಂದ್ಯದಲ್ಲಿ 63 ರನ್ಗಳ ಸೋಲನ್ನ ಅನುಭವಿಸಿದ ಪರಿಣಾಮ ರನ್ ರೇಟ್ -3800ಕ್ಕೆ ಕುಸಿದಿದೆ. ಇಂದಿನ ಪಂದ್ಯದಲ್ಲಿ ಗೆಲುವಿನ ಜೊತೆ ಇದನ್ನ ಭಾರತ ತಂಡ ರಿಕವರಿ ಮಾಡಬೇಕಿದೆ. ಸೆಮೀಸ್ ಓಟದಲ್ಲಿ ವಿಂಡೀಸ್ ಕೂಡ ಗೆಲುವಿನ ಜೊತೆ ಉತ್ತಮ ರನ್ ರೇಟ್ ಹೊಂದಿರುವ ಕಾರಣ ಭಾರತ ತಂಡಕ್ಕೆ ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ. ಇದರ ಮಧ್ಯೆ ತಂಡದ ಬ್ಯಾಟಿಂಗ್ ವೈಫಲ್ಯ ಕೂಡ ತಲೆನೋವಾಗಿದೆ. ತಂಡದ ಓಪನರ್ಗಳು ಸತತ ವೈಫಲ್ಯ ಅನುಭವಿಸುತ್ತಿದ್ದಾರೆ. ಜೊತೆಗೆ ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳ ಫಾರ್ಮ್ ಕೊರತೆ ತಂಡಕ್ಕೆ ಆಘಾತವನ್ನ ತಂದೊಡ್ಡಿದೆ. ಸ್ಪಿನ್ ಬೌಲಿಂಗ್ಗೆ ಬ್ಯಾಟರ್ ಸತತ ಪರದಾಡುತ್ತಿದ್ದು ಇದು ವಿರೋಧಿ ತಂಡದ ಸ್ಟ್ರಾಟಜಿಗೆ ಸಹಕಾರಿಯಾಗ್ತಿದೆ. ಇದೇ ಕಾರಣದಿಂದ ಭಾರತೀಯ ಬ್ಯಾಟ್ಸ್ಮನ್ಗಳ ಪರದಾಟ ಮುಂದುವರೆದಿದೆ. ಕಳೆದ ಪಂದ್ಯದಲ್ಲಿ ತಂಡದ ಪ್ರದರ್ಶನದ ಮೇಲೆ ಗಂಭೀರ ಆರೋಪ ಬೀರಿದೆ. ಆದರೆ ಇಂದಿನ ಪಂದ್ಯ ಡೂ ಆರ್ ಡೈ ಕಾದಾಟವಾಗಲಿದ್ದು ಎಲ್ಲಾ ಸವಾಲುಗಳನ್ನ ಟೀಂ ಇಂಡಿಯಾ ಮೆಟ್ಟಿ ನಿಲ್ಲಬೇಕಿದೆ. ಇನ್ನು ಜಿಂಬಾಬ್ವೆ ಲೀಗ್ ಹಂತದಲ್ಲಿ ಬಲಿಷ್ಠ ತಂಡಗಳಿಗೆ ಶಾಕ್ ನೀಡಿ ಅಚ್ಚರಿ ಫಲಿತಾಂಶಗಳೊಂದಿಗೆ ಸೂಪರ್ 8ಗೆ ಎಂಟ್ರಿ ಕೊಟ್ಟಿದೆ. ಆದರೆ ವಿಂಡೀಸ್ ವಿರುದ್ಧ ಜಿಂಬಾಬ್ವೆ ಕೂಡ ಹೀನಾಯ ಪ್ರದರ್ಶನ ತೋರಿ ಮುಗ್ಗರಿಸಿದೆ. ಸದ್ಯ ಜಿಂಬಾಬ್ವೆ ಕೂಡ ಭಾರತ ತಂಡದ ಪರಿಸ್ಥಿತಿಯಲ್ಲೇ ಇದೆ. ಜಿಂಬಾಬ್ವೆ ಸೆಮೀಸ್ ಆಸೆ ಜೀವಂತವಾಗಿ ಇರಬೇಕಾದ್ರೆ ಭಾರತ ವಿರುದ್ಧ ಗೆಲ್ಲಲೇಬೇಕಾಗಿದೆ. ಆದರೆ ಕ್ರಿಕೆಟ್ ಇತಿಹಾಸದುದ್ದಕ್ಕೂ ಜಿಂಬಾಬ್ವೆ ವಿರುದ್ಧ ಭಾರತ ತಂಡ ಮೇಲುಗೈ ಸಾಧಿಸಿದೆ. ಇಂದಿನ ಪಂದ್ಯದಲ್ಲೂ ಭಾರತವೇ ಫೇವರಿಟ್ ಆಗಿದ್ದು ಗೆಲುವಿನ ಜೊತೆ ರನ್ ರೇಟ್ ಕಡೆಗೂ ತಂಡ ಗಮನ ಹರಿಸಿ ಗೆಲ್ಲಬೇಕಿದೆ. ತವರಿನ ಪಂದ್ಯ ಒತ್ತಡದ ಜೊತೆ ಮಸ್ಟ್ ವಿನ್ ಗೇಮ್ ಕೂಡ ಆಗಿರುವ ಕಾರಣ ಪರಿಸ್ಥಿತಿಯನ್ನ ಟೀಂ ಇಂಡಿಯಾ ಹೇಗೆ ನಿಭಾಯಿಸಲಿದೆ ಅನ್ನೋದೇ ಕುತೂಹಲವಾಗಿದೆ. ಒಟ್ಟಾರೆ ಇಂದಿನ ಪಂದ್ಯ ಭಾರತದ ಸೆಮೀಸ್ ಭವಿಷ್ಯ ನಿರ್ಧರಿಸಲಿದ್ದು ಭಾರತವು ವೈಫಲ್ಯಗಳನ್ನ ಮೆಟ್ಟಿ ನಿಲ್ಲುತ್ತಾ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಸ್ಪೋರ್ಟ್ಸ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.